ಯಾದಗಿರಿಯಲ್ಲೂ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಪಥಸಂಚಲನ ಜಟಾಪಟಿ ಮುಂದುವರೆದಿದೆ. ಯಾದಗಿರಿ ಜಿಲ್ಲೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಫೈಟ್ ತಾರಕಕ್ಕೇರ್ತಾ ಇದೆ. ನವೆಂಬರ್ 4ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಕೇಳಿದೆ ಆರ್ಎಸ್ಎಸ್. ಕೆಂಬಾವಿಯಲ್ಲಿ ಪಥಸಂಚಲನ ಮಾಡಬೇಕು ಅಂತ. ಅದೇ ದಿನ ಕೆಂಬಾವಿಯಲ್ಲಿ ಪರೇಡ್ಗೆ ಡಿಎಸ್ಎಸ್ ಕೂಡ ದಲಿತ ಸಂಘರ್ಷ ಸಮಿತಿ ಕೂಡ ಪರೇಡ್ ಮಾಡೋದಕ್ಕೆ ಅಂತ ಅನುಮತಿ ಕೇಳಿದ್ದಾರೆ. ನವೆಂಬರ್ 4ರ ಪಥಸಂಚಲನಕ್ಕೆ ಸಿದ್ಧಗೊಂಡಿರುವಂತಹ ಕೆಂಬಾವಿ ಪಟ್ಟಣದ ಹಲವು ಬೀದಿಗಳಲ್ಲಿ ಬಾವುಟ ಬಂಟಿಂಗ್ಸ್ ಅಳವಡಿಕೆ ಮಾಡಲಾಗಿದೆ. ಭವ್ಯ ಪಥಸಂಚಲನಕ್ಕೆ ಸಂಪೂರ್ಣ ಕೇಸರಿಮಯ ಆಗಿರುವಂತಹ ಕೆಂಬಾವಿ. ಮತ್ತೊಂದು ಕಡೆ ಆರ್ಎಸ್ಎಸ್ ಕೂಡ ಪಥಸಂಚಲನಕ್ಕೆ ಅನುಮತಿ ಕೇಳಿದೆ. ಆದರೆ ಇಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅಂದ್ರೆ ದಂಡ ಹಿಡಿದು ಪಥಸಂಚಲನ ಮಾಡಬಾರ್ದು ಅನ್ನೋದು ಡಿಎಸ್ಎಸ್ನ ವಾದ. ನಾವು ಅನುಮತಿ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತೀವಿ, ಅನುಮತಿ ಕೊಡಬಾರ್ದು ಅಂತೇಳಿ ಅವ್ರು ವಾದ ಮಂಡಿಸ್ತಿದ್ದಾರೆ. ಮತ್ತೊಂದು ಕಡೆ ಆರ್ಎಸ್ಎಸ್ನವರು ನಮ್ಮದೇ ಆದಂತ 9 ಭಾಗಗಳಿವೆ, ಹಾಗಾಗಿ ನಾವು ಆ ವೇಷಭೂಷಣ ಧರಿಸಲೇಬೇಕು ಅಂತ ಅವ್ರ ವಾದ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಎಸ್ಎಸ್ ಸಿದ್ಧತೆ ಮಾಡಿಕೊಂಡಿದೆ. ಕೇಸರಿ ಬಂಟಿಂಗ್ಸ್ ಮಧ್ಯೆ ನೀಲಿ ಬಂಟಿಂಗ್ಸ್ ಅಳವಡಿಕೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಅನುಮತಿ ಕೊಡುವವರೆಗೆ ಕೇಸರಿ ಬಂಟಿಂಗ್ಸ್ ತೆರವಿಗೆ ಆಗ್ರಹಿಸಲಾಗ್ತಾ ಇದೆ. ಇಲ್ದಿದ್ರೆ ಇವತ್ತು ನೀಲಿ ಬಂಟಿಂಗ್ಸ್ ಅನ್ನ ನಾವು ಅಳವಡಿಕೆ ಮಾಡ್ತೀವಿ ಅಂತೇಳಿ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸುರಪುರ ತಾಲೂಕು ಆಡಳಿತಕ್ಕೆ ದೊಡ್ಡ ಸವಾಲಾಗ್ಬಿಟ್ಟಿದೆ ಈ ಪಥಸಂಚಲನ ಮಾಡುವಂಥದ್ದು. ಇವತ್ತು ಮತ್ತೊಮ್ಮೆ ಶಾಂತಿ ಸಭೆಯನ್ನ ಕರೆದಿದ್ದಾರೆ ಕೆಂಬಾವಿ ಪಿಎಸ್ಐ. ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಯನ್ನ ಕರೆದಿರುವಂತಹ ಪಿಎಸ್ಐ ಅಮೋಜ್ ಕಾಂಬಳಿ. ಆದ್ರೆ ಆ ಶಾಂತಿ ಸಭೆಯಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗಬೇಕಿದೆ.